ಆಕೆ ಇದ್ದಳಂತ್ರಿ ಒಬ್ಬ ಹೆಣ್ಮಗಳು. 2 ಗಂಡು ಮಕ್ಕಳು ಇದ್ವು ಅಂತವು ಆಕೆಗೆ. ಮದುವೆ ವಯಸ್ಸಿಗೆ ಬಂದಿದ್ದವು. ಯಜಮಾನ ಇರಲಿಲ್ಲ. ಈಕಿನ ಯಜಮಾನತಿ ಭಾಳ ಜವಾಬ್ದಾರಿ. ಇಲ್ಲಿಂದ ಒಂದು 6-7 ಎಕರೆ ಹೊಲ, ಮಕ್ಕಳನ್ನ ದುಡಿಸಿ ಬಂದಿದ್ದ ರೊಕ್ಕನ ಇಟ್ಕೊಂಡು ನಾಳೆಗೆ ಬರ್ತದೆ, ನಾಡ್ದು ಬರ್ತದೆ, ನಾಳೆಗೆ ಬರ್ತದೆ, ನಾಡ್ದು ಬರ್ತದೆ ಅಂತೇಳಿ ಅಂತಂದು ಸಂತಿ ಮುಗಿಯೋ ಟೈಮ್ನೊಳಗೆ ಹೋಗಿದ್ದಳಂತ್ರಿ ಸಂತಿಗೆ. ಸಂತಿ ಮುಗಿಯೋ ಟೈಮಿಗೆ ಹೋಗಿ ಏನು ಬ್ಯಾಡಾಗಿದ್ದು ಇರ್ತಾವಲ್ರಿ, ಬಿಟ್ಟು ಹೋಗಿರ್ತಾರ, ಅವನ್ನ ಬಳ್ಕೊಂಡು ತೊಗೊಂಡು ಬಂದು ಸಂಗಟಿ ಸಾರು ಬಿಟ್ರೆ ಮನ್ಯಾಗ ಏನು ಮಾಡಂಗಿಲ್ಲ. ಎಂಥ ಹಬ್ಬ ಐತಂತಂದ್ರೆ ಆಟ ರೀ ಸಂಗಟಿ ಸಾರು. ಅಮಾಸಿ ಬರಲಿ, ಹುಣ್ಣಿಮೆ ಬರಲಿ, ಏನಾರ ಬರಲಿ, ಆ ಮಕ್ಕಳನ್ನ ಸಣ್ಣ ಇರುವಾಗಲೇ ಅಪ್ಪ ತೀರ್ಕೊಂಡಿದ್ದು ಕಿಕ್ಕಿಂದ ಹಿರಿಯತನ ಮಕ್ಕಳನ್ನ ತಿದ್ದಿ ತೀಡಿ ತನ್ನ ಲೆಕ್ಕಕ್ಕೆ ಇಟ್ಕೊಂಡು ಬಿಟ್ಟಿದ್ದಳ್ರಿ. ನಮ್ಮ ಮನೆಯೊಳಗೆ ಸಂಗಟಿ ಸಾರು ಬಿಟ್ರೆ ಮತ್ತೇನು ಮಾಡಂಗಿಲ್ಲ ಅಂತ ತಿಳ್ಕೊಂಡು ಸಂಗಟಿ ಸಾರು ಮಾಡ್ತಿದ್ದಳ್ರಿ. ಸಂಗಟಿ ಅಂದ್ರೆ ಜೋಳದ ನುಚ್ಚು ರೀ, ಗೊತ್ತಾಕೈತಲ್ರಿ. ಒಂದೊಂದು ಕಡೆಗೆ ಒಂದೊಂದು ಹೆಸರು ಅವಕ್ಕೆ. ಸಂಗಟಿ ಸಾರು, ಆಂಬಲಿ, ಜೋಳದ ನುಚ್ಚು, ಏನೇನೋ ಶಬ್ದಗಳದಾವ ಅದಕ್ಕೆ. ಅದನ್ನೇ ಮಾಡ್ತಿದ್ದಳು, ಅದನ್ನೇ ಉಣ್ಬೇಕವು, ಅದನ್ನೇ ಹೊಲಕ್ಕೆ ಹೋಗ್ಬೇಕಾದ್ರೆ ಅದನ್ನೇ ಕಟ್ಕೊಂಡು ಹೋಗ್ಬೇಕು. ಹಬ್ಬಿರಲಿ ಹುಣ್ಣಿರಲಿ ಮಂದಿ ಮನೆಯಾಗೆಲ್ಲ ಗಮ್ ಅಂತ ತಿಳ್ಕೊಂಡು ಹೋಳಿಗೆ ಮಾಡಿದ್ರೆ ಇವು ಸಂಗಟಿ ಸಾರು ಮಾಡ್ಕೊಂಡು ಕೊಂಡಿರ್ತೈತ್ರಿ. ಅಷ್ಟು ಜಿಪ್ಪುಣ್ರಿಕೆ. ಮಕ್ಕಳಿಗೆ ಹೇಳ್ತಿದ್ದಳು, ಯವ್ವ ಏನಾರ ಮಾಡ ಅಂತ ತಿಳ್ಕೊಂಡು ಮಕ್ಕಳು ಕೇಳಿದ್ರೆ ಮಾಡಬಾರ್ದಪ್ಪ, ಕರ್ದಿದ್ದು ಹುರಿದಿದ್ದಂತೂ ಮೊದಲ ಮಾಡಂಗಿಲ್ಲ, ನಮ್ಮ ಮನೆಯೊಳಗೆ ಕರಿಲಕ್ಷ್ಮಿ ಐತಿ ಅಂತಿತ್ರಿ. ಅದು ಹೇಳ್ತಿದ್ದಳ್ರಿಕಿ. ಮಕ್ಕಳು ಏನಾರು ಒಂಚೂರು ಮಿರ್ಚಿ ಮಾಡು ಅಂತೇಳಂತಂದ್ರೆ ಕರಿಲಕ್ಷ್ಮಿ ಐತಿ ಕರಿಬಾರ್ದು, ಹಪ್ಪಳ ಮಾಡು ಕರಿಲಕ್ಷ್ಮಿ ಐತಿ ಕರಿಬಾರ್ದು, ನೀವು ಇಂಥದ್ದು ಒಂದಿಷ್ಟು ಕಲೀರಿ, ನೀವು ಪಾನಿಪುರಿ ಮಾಡಂತೇಳಿ ಮಕ್ಕಳು ಅಂತ ಕರಿಲಕ್ಷ್ಮಿ ಐತಿ ಕರಿಬಾರ್ದು ಅನ್ಬೇಕು. ಗೋಬಿ ಮಂಚೂರಿ ಮಾಡಿದ್ರೆ ಕರಿಲಕ್ಷ್ಮಿ ಐತಿ ಕರಿಬಾರ್ದು ಅನ್ಬೇಕು. ಅವು ಉಳ್ಕೊಂತೈತಿ. ಅವು ಮಕ್ಕಳು ಈಗಿನ ಮಕ್ಕಳು ಮಾತು ಕೇಳಂಗಿಲ್ಲ ರೀ. ಕರಿಲಕ್ಷ್ಮಿ ಐತ್ಯಾ ಮಾಡ್ತೀನಿ ತಡಿ ಅಂತೇಳಿ ಅಂತವು ಈಗಿನ ಮಕ್ಕಳು ಭಾರಿ ಬೆರಕ್ರಿ ಅವು. ಅಂಥ ಶಾಣೆತನ ಆ ಮುದುಕಿ ಎಮ್ಮನ ಮಕ್ಕಳಿಗೆ ಇರಲಿಲ್ಲ ರೀ. ಆಕೆ ಹೇಳಿಬಿಡ್ತಿದ್ದಳು, ಕರಿಲಕ್ಷ್ಮಿ ಐತಿ ನಮ್ಮ ಮನೆಯೊಳಗೆ, ಕರೆದಿದ್ದು ಹುರಿದಿದ್ದು ಮಾಡಬಾರದು, ತಿನ್ನಬಾರದು ಅಂತ ತಿಳ್ಕೊಂಡು ಅಂತ ತಕ್ಷಣ ಹ್ಞೂ ನೀವು ಸುಮ್ಮನೆ ಆಗಿಬಿಡ್ತಿದ್ರು ಹುಡುಗರು. ವಯಸ್ಸಿಗೆ ಬಂದಿದ್ದು ಕನ್ಯಾ ನೋಡ್ಬೇಕಾಯ್ತು. ಕನ್ಯಾ ನೋಡಕ್ಕೆ ಹೋದರು. ಅದು ಒಂದು ಅದ್ಭುತ ಇರ್ತಿತ್ತು ರೀ ಒಂದು ಕಾಲಕ್ಕೆ. ಈಗ 30 ವರ್ಷದ ಹಿಂದೆ ಕನ್ಯಾ ನೋಡಕ್ಕೆ ಹೊಂಟಾನ ಹುಡುಗ ಅಂತೇಳಿ ಅಂತಂತಂದ್ರೆ ಅವನು ಸ್ಟೈಲ್ ನೋಡ್ಬೇಕ್ರಿ. ಅವಾಗ ಅವತ್ತಿನ ದಿವಸ ಬೆಳಿಗ್ಗೆನೇ ಕಟಿಂಗ್ ಮಾಡಿಸ್ಕೊಂತಿದ್ದವ, ಯಾರ್ದೋ ವಾಚ್ ಕಟ್ಕೊಂತಿದ್ದ, ಯಾರ್ದೋ ಉಂಗುರ ಇಸ್ಕೊಂತಿದ್ದ. ಅವಾಗಿನ ಕಾಲಕ್ಕೆ ರೀ 30 ವರ್ಷದಿಂದ ಯಾರೋ ಚಪ್ಪಲ್, ಯಾರೋ ಡ್ರೆಸ್ ಹಾಕ್ಕೊಂಡು ಬಸ್ ಸ್ಟ್ಯಾಂಡ್ನೊಳಗೆ ಟ್ರಿಮ್ ಆಗಿ ಹುಡುಗ ನಿಂತಾರಂದ್ರೆ ಕನ್ಯಾ ನೋಡಕ್ಕೆ ಹೊಂಟಾನ ಅಂತ. ಈಗ ಹಂಗಿಲ್ಲ ರೀ, ಮೊಬೈಲ್ನೊಳಗೆ ನೋಡಿಬಿಡ್ತಾರೆ, ಬಯೋಡೇಟನ ಬಂದ್ಬಿಡ್ತೈತಿ. ಆ ಹೆಣ್ಮಗಳು ಮಕ್ಕಳಿಗೆ ಕನ್ಯಾ ನೋಡಬೇಕು ವಿಚಾರ ಮಾಡಿದಳ್ರಿ. ನಾವು ಹಿಂಗೆ ಬಂದಿವಿ, ನನ್ನ ಮಕ್ಕಳು ಓದಲಿಲ್ಲ, ಒಂಚೂರು ಓದಿದ್ದು ಸೊಸಿನ ತೊಗೊಂಬರೋಣ ಅಂತ ತಿಳ್ಕೊಂಡು ಹೇಳಿ ವಿಚಾರ ಮಾಡಿ ಒಂದು 7ನೇ ಮಟ್ಟ ಓದಿದ್ದು ಸೊಸಿನ ತೊಗೊಂಬಂದಳ್ರಿ. ಬೀಗ್ತನ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಅವ್ರ ಕಡೆಗೆ ಕರ್ಕೊಂಡು ಬಂದಳು. ಒಳಗೆ ಬಂದು ನಿಂತ್ಕೊಂಡಳು. ಮನೆಯೊಳಗೆ ಹೊಸಲಿ ಪ್ರವೇಶ ಮಾಡೋದು. ಸೊಸಿನ ಕರ್ಕೊಂಡು ಬಂದಿದ್ರು. ಮೊದಲಿಗೆ ಹೊಸಲಿ ಹೊರಗೆ ನಿಂದ್ರಿಸಿದ್ರು. ಮುಖಕ್ಕೆ ಮಂಗಳಾರತಿ ಮಾಡಿ ಒಳಗೆ ಕರ್ಕೋಬೇಕಲ್ರಿ. ಆ ಮುಖಕ್ಕೆ ಮಂಗಳಾರತಿ ಮಾಡಿದ ಬಳಿಕ ಆಕಿ ಹೊಸಲಿಗೆ ಮಳೆ ಬಡಿತಾರಲ್ರಿ, ಮಳೆ ಬಡ್ದು ಒಳಗೆ ಬರಬೇಕು ಅಂತ ತಿಳ್ಕೊಂಡು ಕಾಲು ಎತ್ತಿ ಹಿಂಗೆ ಮಾಡಿದಳು. ನಿಂದ್ರು ಅಂತಂದಳಿಕೆ ಹತ್ತಿದ್ದಕ್ಕೆ. ಯಾಕ್ರಿ ಹತ್ಯಾರ ಅಂತ. ನಮಗೆ ಕೆಲವೊಂದು ಕಂಡೀಷನ್ ಅದಾವ. ಆ ಕಂಡೀಷನಕ್ಕೆ ನೀವು ಒಪ್ಪಿಗೆ ಕೊಟ್ಟೆ ಅಂತಂದ್ರೆ ಒಳಗೆ ಕಾಲಿಡು, ಇಲ್ಲ ಅಂತಂದ್ರೆ ಹಂಗೆ ನಿಮ್ಮ ತವ್ರ ಮನೆಗೆ ಹೋಗು ಅಂತಂದಳಿಕೆ. ಅದು ಒಂದು ಕಾಲ. ಅವಾಗ ಹೆದರ್ತಿದ್ರು. ಈಗ ಹೆದರಂಗಿಲ್ಲ. ಅಯ್ಯ ಪಿಸ ಬಿಡ, ನೀ ಇಲ್ಲ, ನೀನು ಇನ್ನೊಬ್ಬ ಅಂತ ತಿಳ್ಕೊಂಡು ಹೊಂಟು ಬಿಡ್ತಾರ ತಾಗ ನಡೀತಾ. ಈಗೆಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ ರೀ. ಈಕೆ ಹತ್ತಿದ್ದಕ್ಕೆ ನಿಂದ್ರು ಅಂದ ತಕ್ಷಣ ಯಾಕ್ರಿ ಹತ್ತಿರ ನಮ್ಮ ಕಂಡೀಷನ್ ಅದಾವೆ. ಏನು ಕಂಡೀಷನ್? ನಮ್ಮ ಮನೆ ಒಳಗೆ ಕರಿಲಕ್ಷ್ಮಿ ಇರೋದ್ರಲ್ಲಿಂದ ಕರೆದಿದ್ದು ಹುರಿದಿದ್ದು ಏನು ಮಾಡಂಗಿಲ್ಲ ಅಂತೇಳಿ ಅಂತಂತಂದ್ರೆ ನೀವು ಒಳಗೆ ಬರಬೇಕು, ಇಲ್ಲಾಂದ್ರೆ ಇಲ್ಲ. ಇಲ್ಲರಿ ಹಂಗೆ ಮಾಡ್ತೀನಿ ರೀ. ನೀವು ಹೆಂಗೆ ಹೇಳ್ತೀರಿ ಹಂಗಾರೆ? ಸಂಗಟಿ ಸಾರು ಬಿಟ್ಟರು ಏನೂ ಮಾಡಂಗಿಲ್ಲ ನೋಡು, ಹಂಗೆ ಮಾಡ್ತೀನಿ ರೀ. ಹುಣ್ಣಿಮೆ ಇರಲಿ, ಅಮಾಸೆ ಇರಲಿ, ಹಬ್ಬ ಇರಲಿ, ಬೇಕಾದಿರಲಿ ಸಂಗಟಿ ಸಾರ ಮಾಡ್ಬೇಕು ನಮ್ಮ ಮನೆ ಒಳಗೆ. ಮತ್ತೊಂದು ಮಾಡಂಗಿಲ್ಲ. ಕರಿಲಕ್ಷ್ಮಿ ಸಿಟ್ಟು ಆಕೈತಿ. ಆಯ್ತು ರೀ, ಹಂಗೆ ಮಾಡ್ತೀನಿ ರೀ. ಹಾಂ ಬಾ ಈಗ ಒಳಗೆ ಕರ್ಕೊಂಡು ಹೊಡ್ರು. 1 ವರ್ಷ ಕಳೀತ್ರಿ. ಪಾಪದು ಹೆದರ್ತಿತ್ತು. 7ನೇ ಪಾಸಾಗಿತ್ತು ಹುಡುಗಿ, ಹೆದರ್ತಿತ್ತು. ಈಕೆ ಅತ್ತಿ ಹೇಳ್ದಂಗೆ ಜೀವನ ಮಾಡ್ಕೊಂಡು ಹೋದಳು. ಮತ್ತು 2ನೇ ಮಗನಿಗೆ ಲಗ್ನ ಮಾಡಬೇಕಾಗಿತ್ತು. ಲಗ್ನ ಮಾಡೋ ಟೈಮ್ನೊಳಗೆ ಮತ್ತೆ ವಿಚಾರ ಮಾಡಿದಳ್ರಿ, ಇದಕ್ಕಿಂತ ಒಂಚೂರು ಓದಿದ್ದು ತೊಂಬರೋಣ ಅಂತ. 10ನೇದು ಫೇಲ್ ಆಗಿದ್ರಿ. ಇದು
10ನೇತ್ ಫೇಲ್ ಆಗಿತ್ತು ಹುಡುಗಿ. ಅದಕ್ಕೆ ನೋಡ್ಕೊಂಡು ಬಂದರು, ಲಗ್ನ ಮಾಡಿದರು. ಆಕಿನೂ ಬಂದಳು, ಬಾಗಿಲಿಗೆ ನಿಂತ್ಕೊಂಡಳು. ಮಂಗಳಾರತಿ ಮಾಡಿದ ಬಳಿಕ ಒಳಗೆ ಕಾಲಿ ತಿನ್ನೇನು ಹಿಂಗೆ ಇಡ್ಬೇಕಂತದ ನಿಂತ್ಕೋ ಅಂತಂದಳು. ಹಿರಿಯ ಸೊಸಿ ಹಿಂದೆ ಇದ್ದಳ್ರಿ, ಅತ್ತಿ ಹಿಂದೆ. ತನ್ನ ಕಂಡೀಷನ್ ಹೇಳ್ತಾಳಿಕಿ, 1 ವರ್ಷ ಆತು ಬರೀ ಸಂಗತಿ ಸಾರು ತಿನ್ನಿಸಿ ಸಾಯಿಸಾಳ. ನನಗೆ ಏನಾರ ತಿನ್ಬೇಕಂತಂದ್ರೆ ನಮ್ಮ ತವ್ರ ಮನೆಗೆ ಹೋಗಿ ತಿಂದು ಬರ್ಬೇಕು ನಾನು. ಇಲ್ಲಂತೂ ಏನು ಸಿಗಂಗಿಲ್ಲ, ಸಂಗತಿ ಸಾರು ಬಿಟ್ರೆ ಏನೇನೋ ಸಿಗಂಗಿಲ್ಲ. ಅದು ಕಂಡೀಷನ್ ಹೇಳ್ತಾಳೆ ನೋಡು ಅಂತ ತಿಳ್ಕೊಂಡು ಅಕ್ಕಿಗೆ ಸಿಟ್ಟು ಬಂತು ರೀ ಹಿರಿಯ ಸೊಸಿಗೆ. ಇಕ್ಕಿ ಹೇಳಿದಳು, ನಮ್ಮ ಮನೆಯ ಒಳಗೆ ಕಾಲಿಟ್ಟು ಒಳಗೆ ಬರಬೇಕಾದ್ರೆ ಒಂದು ಕಂಡೀಷನ್ ಐತೆ, ಆ ಕಂಡೀಷನ್ಗೆ ನೀವು ಒಪ್ಕೊಂಡಿ ಅಂತಂದ್ರೆ ಒಳಗೆ ಬರ್ಬೋದು, ಇಲ್ಲ ಅಂದ್ರೆ ಇಲ್ಲ. ಏನು ಹೇಳ್ರಿ? ಏನಿಲ್ಲ, ನಮ್ಮನೆ ಒಳಗೆ ಕರಲಕ್ಷ್ಮಿ ಐತಿ, ಕರೆದಿದ್ದು ಹುರಿದಿದ್ದು ಏನೂ ಮಾಡಂಗಿಲ್ಲ, ಸಂಗತಿ ಸಾರು ಬಿಟ್ರಿ ಮತ್ತೇನು ಮಾಡಂಗಿಲ್ಲ. ಹಂಗಿತ್ತಂದ್ರೆ ಒಳಗೆ ಬಾ, ಇಲ್ಲಾಂದ್ರೆ ಇಲ್ಲ. SLC ಫೇಲ್ ರೀ, ಸಿಕ್ಕಾಪಟ್ಟೆ ತಲೆ ಓಡಾಕತ್ತಿತ್ತು ಅಕ್ಕಿನ ಹೆಣ್ಮಗಳದು. ಅಕ್ಕಿ ಅಂದಳು, ಇನ್ನು ಕಾಲೆತ್ತಿ ಈಗ ಒಳಗೆ ಇಡಕತ್ತಿದ್ದೆ, ಈಗ ಕಂಡೀಷನ ಒಳಗೆ ಬಂದು ಒಳಗೆ ನೋಡ್ಕೊಂಡು ತಿಂತಡಿ ಅಂದಳು ಅಕ್ಕಿ. ನಿಂದು ಮಾರಿ ಹಬ್ಬ ಒಳಗೆ ಬಂದು ಒಳಗೆ ಐತಿ ನಡಿ ಅಂತೇಳಿ ಅಂತಂದಳು ಅಕ್ಕಿ. ಆ ಸಂದರ್ಭದೊಳಗೆ ಹ್ಞೂನ್ರಿ ಹತ್ರ ನೀವು ಹೆಂಗೆ ಹೇಳ್ತೀರಿ ಹಂಗೆ ನಡ್ಕೊತೀನ್ರಿ ಅಂತ ತಿಳ್ಕೊಂಡು ಒಳಗೆ ಕಾಲಿಟ್ಟು ಒಳಗೆ ಬಂದಳ್ರಿ. ಯವ್ವ, ನಾ ಅನ್ಕೊಂಡಂಗನ ಸಿಕ್ಕವ ನನ್ನ ಸೊಸೆದೇರು. ಭಾಳ ಚಲೋ ಸೊಸೆದೇರು ಸಿಕ್ಕಾರ. ಸಂಗತಿ ಸಾರು ಉಣ್ತಾವ, ದುಡಿತಾವ, ಚಂದಾಗಿ ಮಾಡ್ಕೊಂಡು ಹೊಂಟಾವ ಅಂತ ತಿಳ್ಕೊಂಡು ಭಾಳ ಖುಷಿ ಪಟ್ಟೋಡ್ರಿ. ಎಲ್ಲ ಹಿರಿತನ ಆಕಿನ ಕೈಯಾಗಾರ ರೀ. ಶುಕ್ರವಾರ ಸಂತಿ, ಶನಿವಾರ ಸಂತಿ ತಾನ ಮಾಡ್ಬೇಕ್ರಿ ಹೋಗಿ. ಅದು ಊರಾಗ ಸಂತಿ ಇರಲಿಲ್ಲ, 4 ಕಿಲೋಮೀಟ್ರ್ ದೂರ ಹೋಗಿ ಬರಬೇಕು. ಈಕೆ ಸಣ್ಣ ಸೊಸಿ ಬಂದ ಬಳಿಕ ಆಕಿಂದು ಅದ ಬಾಳೆ ಆತ್ರಿ. ಸಂಗತಿ ಸಾರು ಮಾಡೋದು ತಿನ್ನೋದು ಕುಂಡ್ರೋದು, ಸಂಗತಿ ಸಾರು ಮಾಡೋದು ತಿನ್ನೋದು ಕುಂಡ್ರೋದು. ಆಕೆ ಒಂದಿಷ್ಟು ಗೋಬಿ ಮಂಚೂರಿ ಪಾನಿಪುರಿ ತಿಂದು ಹೆಣ್ಮಗಳು ರೀ ಬಾಯಿ ಕೆಟ್ಟ ಹೋತ್ರಿ 3 ತಿಂಗಳು ಅನ್ನೋದ್ರೊಳಗೆ. ಹೆಂಗಾದ್ರೆ ನಾ ಸತ್ತ ಹೋಗ್ತೀನಿ ಅಂತಂದಳು ಆಕೆ. ತವ್ರ ಮನೆಗೆ ಓಡಿ ಹೋಗಿ ಅಲ್ಲಿ ಏನೇನು ಬೇಕು ಎಲ್ಲ ಮಾಡಿಸ್ಕೊಂಡು ತಿಂದು ಬರ್ತಿದ್ದಳು. ನಮ್ಮ ಅತ್ತಿ ಬುದ್ಧಿ ಕಲಿಸೋದು ಹೆಂಗೆ ಅಂತ ವಿಚಾರ ಮಾಡ್ತಿದ್ದಳು. ಏನಾರ ಮಾಡಿ ಬುದ್ಧಿ ಕಲಿಸ್ಬೇಕಲ್ಲ ನಮ್ಮ ಅತ್ತಿಗೆ. ಅದು ತಿನ್ನಲ್ದ್ರೆ ಬಿಡು ಹೋಲಿ, ನಾವರ ತಿಂದು ಬದುಕ್ತೀವಲ್ಲ. ವಿಚಾರ ಮಾಡಾಕತ್ತಳ್ರಿ, ತಲೆ ಓಡಾಕತ್ಬಿಡ್ತು. 6 ತಿಂಗಳು 1 ವರ್ಷ ಅನ್ನೋದ್ರೊಳಗೆ ಐಡಿಯಾ ಮಾಡಿ ಇಟ್ಕೊಂಡೋಡ್ರಿ. ಈಕೆ ಸಂತಿಗೆ ಹೋಗ್ತಾಳೆ. ಹೋದಳಂತಂದ್ರೆ ಬೆಳಿಗ್ಗೆ 10 ಗಂಟೆಗೆ ಹೋದಾಕಿ ಸಾಯಂಕಾಲ 5-6 ಗಂಟೆಗೆ ಬರ್ತಿದ್ದಳು. ಯಾಕಂತಂದ್ರೆ ಒಂದು 4 ಕಿಲೋಮೀಟ್ರ್ ದೂರ ಹೋಗಿ ಸಂತಿ ಮಾಡ್ಕೊಂಡು ಬರ್ಬೇಕ್ರಿ. ಆಗಿನ ಕಾಲದೊಳಗೆ ನಡ್ಕೊತ ಹೋಗ್ಬೇಕು. ಆ ದಿವಸ ಹತ್ತಿದ್ದಕ್ಕೆ 4 ಗಂಟೆಗೆ ಓಣ್ಯಾನ 4-6 ಜನರನ್ನ ಕರ್ಕೊಂಡು ಬುಟ್ಟಿ ತೊಗೊಂಡು ಬುಟ್ಟಿ ಒಳಗೆ ಕುಂಚಿಗೆ ಇಟ್ಕೊಂಡು ರೊಕ್ಕ ಕಟ್ಕೊಂಡು ನಾವು ಸಂತಿಗೆ ಹೋಗಿ ಬರ್ತೀವಿ, ಮನೆ ಕಡೆಗೆ ಹುಷಾರ್ರೇ ಅಂತ ತಿಳ್ಕೊಂಡು ಹೇಳಿ ಹೋದಳ್ರಿ. ಆಯ್ತು ರೀ ಹತ್ತಿರ ಹೋಗಿ ಬರ್ರಿ ಅಂತ ತಿಳ್ಕೊಂಡು ಕಳಿಸಿದ್ರು. ಪ್ರತಿ ಸಲ ಕಳಿಸುವಂಗೆ ಹೋದ ತಕ್ಷಣನೇ ಸಣ್ಣ ಸೊಸಿ 4-5 ತಿಂಗಳಾತ್ರಿ ತವ್ರ ಮನೆಗೆ ಹೋಗಿದ್ದಿಲ್ಲ, ಏನು ತಿಂದಿದ್ದಿಲ್ಲ, ಬಾಯಿ ಕೆಟ್ಟ ಹೋಗಿಬಿಟ್ಟಿತ್ತು. ಒಂದು ಉಪ್ಪಿನಕಾಯಿ ಸಹಿತ ಇರ್ತಿದ್ದಿಲ್ಲ ರೀ ಆಕಿನ ಮನ್ಯಾಗ, ಅಷ್ಟು ಜಪಣ ಅತ್ತಿ. ಅದಕ್ಕೆ ಐಡಿಯಾ ಮಾಡಿದಳು, ಅಕ್ಕಗೆ ಕರ್ಕೊಂಡ ಮಾಡ್ಬೇಕಲ್ರಿ, ಏನು ಬಾವಿಗೆ ಬಿದ್ದರೂ ನಾಕೋಬೇಕದಾಳ, ನಾ ಒಬ್ಬಾಕಿನೇ ಬಿದ್ನಿ ಅಂತಂತಂದ್ರೆ ಅಕ್ಕ ಅತ್ತಿ ಮುಂದೆ ಹೇಳಿದಳು ಅಂದ್ರೆ ನನ್ನ ಕೂದಲು ಅಕ್ಕಿನ ಕೈಯಾಗಿರ್ತಾವ, ಅತ್ತಿ ಕೈಯಾಗ. ಬ್ಯಾಡ ಅಂತ ತಿಳ್ಕೊಂಡು ಹೇಳಿ ಅಕ್ಕನಂತೆ ಕೂದಳು. ಯಾಕ ಅಂತಂದಳು. ಏನವ ಅಂತ. ಅಲ್ಲ, ನಮ್ಮಿಬ್ಬರು ಗಂಡದೇವರು ಹೊಲಕ್ಕೆ ದುಡಿಯಕ್ಕೆ ಹೋಗ್ಯಾರ, ಅತ್ತಿ ಸಂತಿಗೆ ಹೋದಳು, ನಾವ ಇಬ್ಬರು ಅದೀವಿ, ಏನಾರ ಮಾಡಿ ಇವತ್ತು ಹೋಳಿಗೆ ಮಿರ್ಚಿ ಬಿಜಿ ಮಾಡಿದ್ರ ಅಂತಂದಳಕ್ಕೆ. ಆಗಿನ ಕಾಲಕ್ಕೆ ಅದ ದೊಡ್ಡದ್ರಿ. ಈಗಾದ್ರೆ ನೀವು ಪಾನಿಪುರಿ, ಗೋಬಿ ಮಂಚೂರಿ, ಎಗ್ ರೈಸ್, ಅದು ರೈಸ್ ಇದು ರೈಸ್ ಮಾಡಿ ಹೊಡೆದು ನಿನಗೂ ಉಳಿಸಿ ನೋಡಿ, ನಾ ಏನು ಒಟ್ಟು ತಿಂದಿನೇನು ತಿನ್ನು ಹೋಗಿ ಅಂತ ತಿಳ್ಕೊಂಡು ಅವ್ರಿಗೆ ಒಟ್ಟು ತಿನ್ನಿಸಿ ಸಮಾಧಾನ ಮಾಡಿ ಅವು ಅದಕ್ಕೆ ಇರ್ತಾವ, ನಡೆಯುತ್ತೆ. ಹಂಗಿರಲಿಲ್ಲ ಆಗಿನ ಕಾಲಕ್ಕೆ. ಹೋಳಿಗೆ ಹುಗ್ಗಿ ಕರಗಡ್ಬ ಅಂತೇಳಂತಂದ್ರೆ ಅದು ಫೇಮಸ್ ಊಟ್ರಿ. ಈಕೆ ಅಂದಳು, ಹೋಳಿಗೆ ಮಿರ್ಚಿ ಬಿಜಿ ಮಾಡಿದ್ರೆ ಹೆಂಗೆ ಅಂತೇಳಂತಂದಳು. ಗದ್ದ ನಡಿಗೆ ಬಿಟ್ಟಳ್ರಿ. ಯವ್ವ ಬ್ಯಾಡವಿ, ನಿನ್ನ ತಲೆಯಾಗ ಒಳ್ಳೆ ಬರ್ತೈತಲ್ಲ ಇಂಥ ವಿಚಾರ. ಅತ್ತಿಗೆ ಗೊತ್ತಾದ್ರೆ ಬಿಟ್ಟಾಳೇನ ನೀ ಏನು ಹೆದರ್ತಿ? 2 ವರ್ಷ ಆತು ನೀ ಬಂದು, ಎಲ್ಲ ಗೊತ್ತಿರ್ಬೇಕು, ಎಲ್ಲ ಮಾಡ್ಬೇಕು ನೀನು. ಅಂಥದ್ದು ಬಿಟ್ಟು ನೀ ಹೆದರ್ಕೊಂತ ಕೊಂಡಿರ್ತಿಲ್ಲ ಅತ್ತಿಗೆ. ಆಕೆ ಬರೋದ್ರೊಳಗೆ ನಾ ಬಡ ಮಾಡಿ ಉಂಡು ಎಲ್ಲ ಸ್ವಚ್ಛ ಮಾಡಿ ಇಟ್ಬಿಡೋಣಂತ. ಅವ್ರಿಗೇನು ಗೊತ್ತಾಕೈತಿ? ನಮ್ಮ ಗಂಡದಿರು ಬರೋಕೆ ಮಧ್ಯಾಹ್ನ ಸಾಯಂಕಾಲ ಆಕೈತೆ. ಅವರು 8 ಗಂಟೆ ಇಲ್ದನ ಮನೆಗೆ ಬರೋಂಗಿಲ್ಲ, ಅತ್ತಿನೂ 8 ಗಂಟೆ ಇಲ್ದನ ಮನೆಗೆ ಬರೋಂಗಿಲ್ಲ. ಮತ್ತೆ ಯಾಕೆ ಅವ್ರು ಬರೋದ್ರೊಳಗನ ಮಾಡಿ ಉಂಡು ಎಲ್ಲ ತೊಳೆದು ದಬ್ಬಾಕಿ ಬಿಡೋಣ, ಮತ್ತೇನಿಲ್ಲ ಅಂತೇಳಿ ಅವಕ್ಕೆ ಸಂಗತಿ ಸಾರು ಉಣಿಸೋಣಂತ ನಾವು ಹೋಳಿಗೆ ತುಪ್ಪ ಉಣ್ಣೋಣ ಐಡಿಯಾ ಮಾಡಿದಳ್ರಿ. ಒಲ್ಲಿವ ಆಗಂಗಿಲ್ಲ, ನಿನ್ನ ಮಾತು ಕೇಳ್ಕೊಂಡು ಮತ್ತೆ ನಾ ಎಲ್ಲಿ ತವ್ರ ಮನೆಗೆ ಹೋದ್ರೆ ನಮ್ಮ ತವ್ರ ಮನ್ಯಾಗ ನಾನು ಇಟ್ಕೊಳಂಗಿಲ್ಲ ಯಾರು, ಬೇಡ ಇವ ಅಂತೇಳಿ ಅಂತಂದಳು. ನೀ ಸುಮ್ಮನಿರ, ನಾ ಹ್ಞೂ ಅನ್ನ, ನೀನು ಹ್ಞೂ ಅಂದ್ರೆ ಸಾಕು, ನಾ ಎಲ್ಲ ನಿಭಾಯಿಸ್ತೀನಿ ಅಂತಂದಳು ಅಕ್ಕಿ. ತಂಗಿದ್ದಕ್ಕೆ ಧೈರ್ಯ ರೀ, SLC ಫೇಲ್ ಅಕ್ಕಿ, ಭಾರಿ ಧೈರ್ಯ. ಆಯಿತು ನೋಡು, ಮತ್ತು ನಮ್ಮ ಮ್ಯಾಲೆ ಏನೂ ಬರಬಾರ್ದು, ಏನಾರು ಬಂತಂತಂದ್ರೆ ನನ್ನ ಹೆಸರು ಹೇಳಬೇಡವ್ವ ಅಂತೇಳಿ ಅಂತಂದಳಿಕೆ. ಇಲ್ಲ
ತಗೋ ನಾ ಎಲ್ಲ ನಿಭಾಯಿಸ್ತೀನಿ, ನಾ ಹೇಳ್ದಷ್ಟು ನೀವು ಹೋನು, ನಾ ಎಷ್ಟು ಹೇಳ್ತೀನಿ ಅಷ್ಟ ಕೇಳೋದು ಕಲಿ. ಹ್ಞೂ ಆಯ್ತು. ಅರ್ಧ ಚೀಲ ತೊಗರಿ ಒಯ್ದು ಸಂತಿಗೆ ಹಾಕೇ ಬಂದೋಡ್ರಿಕಿ. ಅಂಗಡಿಗೆ ಹಾಕಿದಕ್ಕಿನೇ ಆ ತೊಗರಿ ಒಳಗೆ ಎಲ್ಲ ಏನೇನು ಬೇಕು ಹಿಟ್ಟು ಎಣ್ಣೆ ಅದು ಇದು ಎಲ್ಲ ತೊಗೊಂಡು ಬಂದೋಡ್ರಿ, ಬೆಲ್ಲ ಪಲ್ಲ ಎಲ್ಲ ತೊಗೊಂಬಂದು ತೊಗೊಂಡು ಬಂದು ಮನೆ ಒಳಗೆ ಹೋಳಿಗೆ ಮಾಡಿದ್ರಿ. ಆಮೇಲಿಂದ ಮಿರ್ಚಿ ಮಾಡಿದರು, ಅನ್ನ ಸಾರು ಎಲ್ಲ ರೆಡಿ ಆಯ್ತು. ರೆಡಿ ಮಾಡಿ ಗಂಡದೇರಿಗೆ ಊಟ ಕೊಟ್ಟು ಬರ್ಬೇಕಲ್ರಿ. ಮಧ್ಯಾಹ್ನಕ್ಕೆ ಹೋಗಿ ಹೊಲಕ್ಕೆ ಹೋಗಿ ನಡಿ ಗಂಡದೇರಿಗೆ ಊಟ ಕೊಟ್ಟು ಬಂದು ಆಮೇಲಿಂದ ಕುಂತ್ಕೊಂಡು ಊಟ ಮಾಡೋಣ ಅಂತ ತಿಳ್ಕೊಂಡಂತಂದು 12-1 ಗಂಟೆ ಆಗಿತ್ತು ರೀ ಮಧ್ಯಾಹ್ನದೊಳಗೆ. ಗಂಡಗೆ ಊಟ ಕೊಡಕ್ಕಂತ ತಿಳ್ಕೊಂಡು ಅದ ಸಂಗತಿ ಸಾರು ನಿಮ್ಮ ಮನೆ ಬರ್ದಾಗ ಇದಾಯ್ತು ಅಂತ ತಿಳ್ಕೊಂಡು ಒಯ್ದರು. ಸಂಗತಿ ಸಾರು ಒಯ್ದು ಇಟ್ಟ ತಕ್ಷಣನೇ ಅವರು ಮತ್ತು ಊಟ ಮಾಡೋ ಮಟ್ಟ ಏನು ಹೋಗೋದಂತ ತಿಳ್ಕೊಂಡು ಕುತ್ಕೊಂಡು ನೀಡಿ ಊಟ ಮಾಡಿಸಿದ್ರು. ಊಟ ಮಾಡಿಸಿದ ಬಳಿಕ ಅವ್ರು ಹೇಳಿದರು, ಒಂದಿಷ್ಟು ಅಲ್ಲಿ ತರಕಾರಿ ಐತಿ, ಒಂದಿಷ್ಟು ಇದು ಇಷ್ಟು ಕಳೆ ತೆಗೆದು ಕೊಟ್ಟು ಹೋಗ್ರಿ ಅಂತ ತಿಳ್ಕೊಂಡಂತಂದು ಕಳೆ ತೆಗೆಸಿ ತರಕಾರಿ ಕೊಟ್ಟು ಕಳಿಸಿದ್ರು. ತೊಗೊಂಡು ಬರೋದ್ರೊಳಗನ 5 ಗಂಟೆ ಆಗಿಬಿಡ್ತ್ರಿ ಮನೆಗೆ. ಎಲ್ಲ ದಬ್ಬ ಹಾಕಿದ್ರು. ಅದು ಹೋಳಿಗೆ ಮಾಡಿದ್ದು ಮಿರ್ಚಿ ಮಾಡಿದ್ದು 5 ಗಂಟೆ ಆಯ್ತು. ನಾವು ಉಣ್ಬೇಕು ಅಂತ ತಿಳ್ಕೊಂಡು ಹೋದ್ರೆ ಹಿಂಗೆ ಸಿಕ್ಕೊಂಡು ಬಿಟ್ಟಿವಿ, ಏನು ಮಾಡೋದಂತ ತಿಳ್ಕೊಂಡಂತಂದು 2 ಅಕ್ಕ ತಂಗಿ ಈಗ ಉಣ್ಬೇಕು ಅಂತ ತಿಳ್ಕೊಂಡು ಅನ್ನೋದ್ರೊಳಗೆ ಸಾಯಂಕಾಲ ಆಗೈತಿ. ಈಗ ಹತ್ತಿ ಕುಣ್ಕೊತ ಬರ್ತೈತಿ. ಬಂತಂತಂದ್ರೆ ಕಸ ಹೊಡೆದಿಲ್ಲ ನಮ್ಮ ಬಾಗಿಲು ಮುಂದಿಂದ ದೀಪ ಹಚ್ಚಿಲ್ಲ ನಿಂತು ಬಿಡ್ತೈತಿ. ಅದಿಷ್ಟು ಮಾಡಿ ಉಣ್ಣಾಕೊಂಡ್ರಣ ಅಂತ ತಿಳ್ಕೊಂಡಂತಂದ್ರು. ಬಾಗಿಲು ಮುಂದೆ ಹೋಗಿ ಕಸ ಹೊಡೆದು ಒಂದಿಷ್ಟು ನೀರು ಚಳಿ ಹೊಡೆದು ಒಳಗೆ ಒಂದಿಷ್ಟು ದೀಪ ಹಚ್ಚಿ ಕೈಕಾಲು ಮುಖ ತೊಳ್ಕೊಂಡು ಅಕ್ಕ ತಂಗಿ ಎದರ ಬದ್ರ ಕುತ್ಕೊಂಡು ಹೋಳಿಗೆ ತುಪ್ಪ ಕರ್ಗಡಬು ಎಲ್ಲ ಮಿರ್ಚಿ ಪರ್ಚಿ ಎಲ್ಲ ಇಟ್ಕೊಂಡು ಹಿಂಗೆ ಉಣ್ಬೇಕು ಅನ್ನೋದ್ರೊಳಗನ ಅವತ್ತು 8 ಗಂಟೆಗೆ ಬರಬೇಕಾದ ಅತ್ತಿ ಬೇಗ ಬಂದ್ಬಿಟ್ರಿ. ಸಂತಿಲಿಂದ ಬೇಗ ಬಂದ, ಯಾರದಿರಿ ಒಳಗೆ, ನಾ ಬಂದಿದ್ದೀನಿ ಬುಟ್ಟಿ ತೊಗೊಬರ್ರಿ ಅಂತ ತಿಳ್ಕೊಂಡು ಕರೆದ ಬಿಟ್ರಿ. ಹತ್ತಿದ್ದಾಗ ಎದಿ ದಸಕ್ಕಂತ್ರಿ. ಹಿರಿಯ ಹಾಕಿದ್ದಳಲ್ಲ ನಡ್ಗಕ್ಕೆ ಚಾಲೂ ಮಾಡಿದೆ. ಅವ್ವ ನಿನಗೆ ಹೇಳಿದ್ದೀನಿ ನಾನು, ನಿನ್ನ ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ದೀನಿ, ನೀ ಕೇಳಿಲ್ಲ. ನಾನು ಸಿಗಿಸಿದೆ. ನಾನು ತವ್ರ ಮನೆಗೆ ಹೋಗ್ಬೇಕು, ನನ್ನ ತವ್ರ ಮನೆಗೆ ಹೋದ್ರೆ ನಾನು ಯಾರು ಇಟ್ಕೊಂತಾರೆ ಅಳಕ್ಕೆ ಚಾಲೂ ಮಾಡೇ ಬಿಡ್ತೀರಿ. ಅದು ಈಕೆ ಹೇಳಿದಳು, ಹೇ ಸುಮ್ಮನಿರು ಅಳಬೇಡ, ಸುಮ್ಮನಿರು, ನಾ ಅದೀನಿ, ನಾ ಎಲ್ಲ ನಿಭಾಯಿಸ್ತೀನಿ, ನೀ ಏನು ಮಾತಾಡಕ್ಕೆ ಹೋಗ್ಬೇಡ, ಸುಮ್ಮನಿರು ನೀನು, ನಾ ಎಷ್ಟು ಹೇಳ್ತೀನಿ ಅಷ್ಟ ಮಾತಾಡು, ನೀ ಸುಮ್ಮನಿರು ಅಂತ ತಿಳ್ಕೊಂಡಂತಂದು. ಅಯ್ಯ ನಿನ್ನ ಮಾತು ಕೇಳ್ಕೊಂಡು ಇಲ್ಲಿಗೆ ಬಂದೈತಿ ಅಂತ ತಿಳ್ಕೊಂಡು ಅಳಕತ್ತೇಳು. ಕೊಟ್ಟು ಬಿಡ್ತೀನಿ ನೋಡಿ, ಸುಮ್ಮನೆ ಇರ್ತೇನೆ, ಏನು ಮಾಡ್ತೀನಿ, ಹೊಡಿತೀನಿ ಅಂದ ತಕ್ಷಣ ನಿನ್ನ ಅತ್ತಿ ಹೊಡಿತಾಳೆ, ನಾ ಈಕಿನ ಕಡೆಯಿಂದ ಹೊಡಿಸ್ಕೋಬೇಕಾಗಿತ್ತು ಅಂತ ತಿಳ್ಕೊಂಡು ಸುಮ್ಮನೆ ಹತ್ತಿರ ಇದು ಬಡ ಮತ್ತೆ ತೆಗೆದಿಟ್ರಿ. ಎಲ್ಲ ಮುಚ್ಚಿಟ್ರು. ಎಲ್ಲಿ ಇಡ್ಬೇಕು ಆಕಿನ ಕೈಯಾಗ ಅತ್ತಿ ಹುಡುಕಾಡಿದ್ರು ಸಿಕ್ಕಿರಬಾರ್ದ್ರಿ, ಹಂಗೆ ಮುಚ್ಚಿಟ್ರು. ಒಲಿ ಮ್ಯಾಲೆ ಒಂದು ಎಣ್ಣೆ ದೀಪ ಹಚ್ಚಿಟ್ರಿ. ಕಿ ಸಣ್ಣಾಕಿ ಒಲಿ ಮ್ಯಾಲೆ ಒಂದು ಎಣ್ಣೆ ದೀಪ ಹಚ್ಚಿಟ್ಟು ಹೊರಗೆ ಬಂದು ಕದ ತೆಗೆದೋಡ್ರಿ. ಕದ ತೆಗೆದ ತಕ್ಷಣ, ಅಯ್ಯ ಅತ್ಯಾರ ಯಾವಾಗ ಬಂದ್ರಿ? ಅಯ್ಯ ಆಗಲಿಂದ ನಾವು ಒದರಾಕತ್ತೀನಿ, ನೀವು ಏನು ಮಾಡಕತ್ತಿದ್ರು ಒಳಗೆ ಕಬುರುಗೇಡಿಗಳ ಅಂತ ತಿಳ್ಕೊಂಡು ಬೈದೋಡ್ರಿ. ಇಲ್ರಿ ಅತ್ಯಾರ ಈಗ ಹೊಲದಲ್ಲಿಂದ ಬಂದೀವ್ರಿ, ಎಲ್ಲ ಕೆಲಸ ಮುಗಿಸ್ಕೊಂಡು ಹಂಗೆ ಒಟ್ಟು ಜೋಂಪತ್ತಿತ್ರಿ, ನೀವು ಬಂದ್ರಿ, ಆಯ್ತು ತೊಗೊಂಡು ನಡಿ ಇದು ಬುಟ್ಟಿ ಅಂತ ತಿಳ್ಕೊಂಡು ಬುಟ್ಟಿ ಕೊಟ್ಟು ಕಳಿಸಿದಳ್ರಿ. ಒಂದು ಚರಿಗೆ ನೀರು ತೊಗೊಂಬಂದು ಕೊಟ್ಟೋಡ್ರಿ, ನೀವು ಹೊರಗೆ ಬರಬೇಡ, ಅಡುಗೆ ಮನೆಯಾಗ ಇಲ್ಲೇ ಇರೋ ಅಂತ ತಿಳ್ಕೊಂಡು ಅಕ್ಕಗೆ ತಾಕಿತ್ತು ಮಾಡೇ ಬಂದೋಡ್ರಿ. ಕಿ ಸಣ್ಣ ಆಕಿ ಚರಿಗೆ ನೀರು ಕೊಟ್ಟಳು, ಕೈಕಾಲು ಮುಖ ತೊಳ್ಕೊಂಡು ಹಿಂಗೆ ಒರೆಸ್ಕೊಂತ ಒಳಗೆ ಬರೋದ್ರೊಳಗೆ ಅತ್ತಿ ಮೂಗು ಭಾರಿ ಚೂಪ್ರಿ, ಮಿರ್ಚಿ ಬಜಿ ವಾಸನೆ ಬಂದ ಬಿಡ್ತು. ಅಯ್ಯ ಏನೋ ಕರೆದಿದ್ದು ವಾಸನೆ ಬರ್ತೈತಲ್ಲ ಅಂತಂದಳು ಆಕೆ. ಈಕಿ ಹಿರಿಯಕಿ ಸೊಸಿ ಅತ್ಯಾರ ಅದು ಮಾಡೋದ್ರೊಳಗೆ ನಾ ಸುಮ್ಮನೆ ಅಂತ ತಿಳ್ಕೊಂಡು ಬಾಯಿ ಮುಚ್ಚಿ ಈಕಿ ಹೇಳಿದಳ್ರಿ ಸಣ್ಣ ಆಕಿ. ಏನಿಲ್ರಿ ಅತ್ಯಾರ, ಒಲಿ ಮ್ಯಾಲ ಎಣ್ಣೆ ದೀಪ ಇಟ್ಟಿರ್ತೀವಲ್ರಿ, ಬೆಕ್ಕ ಅದ್ರ ಮ್ಯಾಲ ಹಾರಿ ಬೆಂಕಿ ಮ್ಯಾಲ ಚೆಲ್ಲಿದಕ್ಕೆ ಅದು ಎಣ್ಣೆ ವಾಸನೆ ಎದ್ದೈತ್ರಿ. ಹಂಗೇನ ಸರಿ ಬಿಡು ಅಂತ ತಿಳ್ಕೊಂಡು ಅಂತಂದಳು. ಹೊಟ್ಟೆ ಹಸದೈತಿ ಊಟಕ್ಕೆ ಕೊಡ್ರಿ ಅಂತ ತಿಳ್ಕೊಂಡು ಅಂತಂದಳು. ತಾಟಿಟ್ಟು ಅದ ಸಂಗಟಿ ಸಾರು ತೊಗೊಂಬಂದು ನೀಡಿದಳ್ರಿ ಸಣ್ಣಾಕಿ ಮಕ ನೋಡ್ಕೊಂತ, ನೀನು ಹಣೆ ಬರ್ದಾಗ ಇದಾಯ್ತಿ ತಿನ್ನಂತೇಳಿ ಮಕ ನೋಡ್ಕೊಂತ ನೀಡಿದಳಕಿ. ಸಂಗಟಿ ಸಾರು ಊಟ ಮಾಡಿದಳು. ನನಗೆ ರಗಡಾಗೈತೆವ್ವ, ಹೋಗಿ ಬರೋದೊಳಗೆ ಎಂಥ ದೂರ ಐತದು ಸಂತಿ, ಯಾಕಾರ ಸಂತಿ ಆಕೈತೆ ಅಂತ ತಿಳ್ಕೊಂಡಂತಂದು ನಾ ಮಲ್ಕೊಂತೀನಿ ಅಂತ ತಿಳ್ಕೊಂಡು ಹೇಳಿ ಹಾಸ್ಕೊಂಡು ಮಲ್ಕೊಂತ್ರಿ ಮುದುಕಿ. ಗಾಂಡದೇರು ಬಂದ್ರೆ ಅವ್ರು ಬಂದ ಬಳಿಕ ಮತ್ತು ಅವ್ರನ್ನೂ ಉಣಿಸ್ಬೇಕಲ್ಲ. ಇವು ಎರಡೂ ಬೆಳಗಿಲ್ಲಿಂದ ಉಪವಾಸ ಅದಾವ್ರಿ. ಆ ಹೋಳಿಗೆ ಉಣ್ಣೋ ಸಲುವಾಗಿ, ಮಿರ್ಚಿ ಬಸಿ ತಿನ್ನೋ ಸಲುವಾಗಿ ಬೆಳಗಿಲ್ಲಿಂದ ಉಪವಾಸ ಅದಾವ. ಕಣ್ಣಿಗೆ ಕತ್ತಲು ಬರಾಕತ್ತೈತಿ, ಆದರೂ ಏನು ಮಾಡೋಕ್ಕಾಗಂಗಿಲ್ಲ. ಈಗ ಉಣ್ಣಕ್ಕೆ ದಾರಿನೇ ಇಲ್ಲ. ಅತ್ತಿ ಬಂದು ಮಲ್ಕೊಂಡಾಳ, ಗಾಂಡದೇರು ಬರ್ತಾರೆ. ಅವು ಗಾಂಡದೇರು ಬಂದು ರೀ, ಅವಕ್ಕೂ ಕೈ ಕಾಲು ಮುಖ ತೊಳಸಿ ಊಟ ಕುಂಡ್ರಿಸಿದ್ರು. ಅವಕ್ಕೂ ಸಂಗಟಿ ಸಾರು ನೀಡ್ತಾ ಮುಖ ನೋಡಿ ಹೇಳಿದಳು, ನಿಮ್ಮ ಮನೆ ಬರ್ದನು ಇದು. ಅವು ಸಂಗಟಿ ಸಾರು ಉಂಡು ಹೊಲದಾಗ ಸಿಕ್ಕಾಪಟ್ಟೆ ರಗಡ್ ಕೆಲಸ ಮಾಡಿದಕ್ಕೆ ಸುಮ್ಮನೆ ದಂದ ಮುಂದೆ ಒಂದಿಷ್ಟು ಮೇವು ಹಾಕಿದಂಗೆ ಮಾಡಿ ಅವು ಹಾಸ್ಕೊಂಡು ಮಲ್ಕೊಂಡು, ನೀವು ಊಟ ಮಾಡಿ ಬರ್ರಿ ಅಂತ ತಿಳ್ಕೊಂಡು ಅಂತಂದು ಮಲ್ಕೊಂಡು ರೀ. ಆಯ್ತು ನೀವು ಮಲ್ಕೊಂಡ್ರಿ ಅಂತ ತಿಳ್ಕೊಂಡು ಹೇಳಿದರು. ಅವೆಲ್ಲ ಮಲ್ಕೊಂಡು ಬಳಕ ಇವರು ಒಂದಿಷ್ಟು ನೀರು ಕುಡ್ದಂಗೆ ಮಾಡಿ, ನಾ ಎಲ್ಲ ಎಬ್ಬಿಸ್ತೀನಿ, ಅವಸರ ಮಾಡೋಕ್ಕೆ ಹೋಗ್ಬೇಡಕ್ಕ, ಇಬ್ಬರು ಕೂಡ ಬಂದು ಊಟ ಮಾಡೋಣ ಅಂತ ಹೋಗಿ ಮಲ್ಕೋ ಸುಮ್ಮನೆ ಅಂತ ತಿಳ್ಕೊಂಡು ಅವ್ರ ಹಾಸಿಗೆಗೆ ಇವ್ರ ಹಾಸಿಗೆಗೆ ಇವರು ಹೋಗಿ ಮಲ್ಕೊಂಡ್ರಿ. 10 ಗಂಟೆ ಅಂತಂದ್ರೆ ಭರ್ಜರಿ ನಿದ್ರಿ. ಅವಾಗ
ನಿದ್ದೆ ಹತ್ತಿದ ಬಳಿಕ ಇವಕ್ಕೆ ಎರಡಕ್ಕೂ ನಿದ್ದೆ ಹತ್ತವಲ್ದು, ಹೊಟ್ಟೆ ಖಾಲಿ ಐತಿ, ಎಲ್ಲಿ ನಿದ್ದೆ ಹತ್ತಬೇಕ್ರಿ? ಏಕೆ ಸಣ್ಣಕ್ಕೆ ನಿಧಾನಕ್ಕೆ ಎದ್ದು ಹೋದಳ್ರಿ. ಎಲ್ಲ ಚಿಮಣಿ ಪಮಣಿ ಆರಿಸಿನೇ ಮಲ್ಕೊಂಡಿದ್ರು. ಎದ್ದು ಹೋದಳು, ಅಕ್ಕಗೆ ಎಬ್ಬಿಸಿದಳು ಬಾಯಿಲ್ಲಿ ಅಂತೇಳಿ. ಆಕೆ ಹಾಂಗೆ ನಿಧಾನಕ್ಕೆ ಎದ್ದು ಅಡುಗೆ ಮನ್ಯಾಗ ಬಂದು ಎರಡು, ಯವ್ವ ಏನು ಕಾಣವಲ್ದು, ಚಿಮಣಿ ಹಚ್ಚಿದ್ರೆ ಬೆಳಕು ಬರ್ತೈತಿ, ಅತ್ತಿ ಎದ್ದು ಬಂದ್ರೆ ಮತ್ತು ನಾವು ಉಳಿಯಂಗಿಲ್ಲ. ಸುಮ್ಮನೀರ ನಾ ಎಲ್ಲ ಅದಕ್ಕೆ ಐಡಿಯಾ ಮಾಡಿದ್ದೀನಿ, ಹಿತ್ತಲ್ದಾಗ ಹೋಗೋಣ ಅಂತ. ಬೆಳದಿಂಗಳು ಬೆಳಕೈತಿ, ಹಿತ್ತಲ್ದಾಗ ಕೂತ್ಕೊಂಡು ಬಡ್ದು ಎಲ್ಲ ಖಾಲಿ ಮಾಡ್ಕೊಂಡು ತೊಗೊಂಬರೋಣ. ಹೌದು ನೋಡಂತ ತಿಳ್ಕೊಂಡಂತಂದು ಎರಡೂ ಕೂಡ್ಕೊಂಡು ಹೋಳಿಗೆ ಬುಟ್ಟಿ ಒಯ್ದು ರೀ, ಸಾರು ಒಯ್ದು, ಅನ್ನ ಒಯ್ದು, ಮಿರ್ಚಿ ಒಯ್ದು, ಎಲ್ಲ ಒಯ್ದು ಊಟಕ್ಕೆ ಕುಂಡ್ರಬೇಕು ಅಂತೇಳಿ ಅಂತಂದು ತಾಟ ಬಿಟ್ಟು ಬಂದಿದ್ದು ರೀ. ಅವಾಗ ಅಕ್ಕಿದ್ದಕ್ಕೆ ಹೇಳಿದಳು, ನೀನ ಹೋಗಿ ತೊಗೊಂಬರೋದು. ಅಯ್ಯ ಇದು ಒಂದು ತೊಗೊಂಬ, ಬೆಳಗಿಲ್ಲಿಂದ ನನಗೂ ಸುಸ್ತಾಗೈತಿ ಅಂತ ಸಣ್ಣ ಅಕ್ಕಿ. ಇಲ್ಲವ್ವ ತಾಟ ತೊಗೊಂಬರಕ್ಕೆ ಹೋದ, ಒಳಗೆ ಕತ್ತಲೈತಿ, ಏನಾರ ಕೈಯಾಗಿನ ಜಾರಿ ಬಿದ್ದು ಅಂದ್ರೆ ಜಣಲ್ಲ ಅಂತ ಬೀಳ್ತಾವ. ಆತಿಗೆ ಕಾಲಾಗ ಮಕ್ಕೊಂಡಿರ್ತಾಳೆ, ಎದ್ದು ಕೊಂಡಿರ್ತಾಳೆ, ಬೇಡ ಅಂತಾಳೆ ಅಂತಂದಳು. ಅಯ್ಯ ಎಟ್ಟು ಹೆದರ್ತಿ ಅಂತ ತಿಳ್ಕೊಂಡಿಕಿನ ಒಳಗೆ ಹೋಗಿ ನಿಧಾನಕ್ಕೆ ತಾಟ ತೊಗೊಂಡು ಹಿಂಗೆ ಹೆಜ್ಜೆ ಹಾಕ್ಕೊಂಡು ಹಿಂಗೆ ಬರೋದ್ರೊಳಗೆ ಕತ್ತಲದೊಳಗೆ ಏನಾಗಿಬಿಟ್ಟೈತಿ ಅಂತೇಳಿ ಅಂತಂದ್ರೆ, ದಾರ್ಯಾಗ ಕಟ್ಟಿದ್ದು ಎಮ್ಮಿ ಕರ ಅಷ್ಟೊತ್ತನ ಮಕ್ಕೊಂಡಿದ್ದು ಮಗಂದು ಆಗಿ ಎದ್ದು ನಿಂತ್ಕೊಂಡು ಬಿಟ್ಟೈತಿ. ಬಂದು ಹಾದ ಬಿಟ್ಟಡ್ರಿ. ಹಾದ ತಕ್ಷಣ ಕೈಯಾಗಿರೋ ತಾಟ, ಅವು ಕಂಚಿನ ತಾಟ್ರಿ, ಅಂಗಳದಾಗ ಜಣಲ್ಲತ್ತ ಬಿದ್ದು ಬಿಟ್ಟು, ಯಾರೋ ಕಾಡ್ರು ಬಂದಾರ ಹೇಳ್ರಿ ಅಂತ ತಿಳ್ಕೊಂಡು ಎದ್ದು ಬಿಟ್ಟಡ್ರಿ ಅತ್ತಿ. ಕೆಲಸ ಕೆಡ್ತು ಬಿಡುತ್ತ ಅಂತಂದಳಿಕಿ ಸಣ್ಣ ಆಕಿ ಸೊಸಿ. ಕೆಲಸ ಕೆಡ್ತಿಗೆ ಅತ್ತಿ ಎದ್ದಳು ಅಂತಂದ್ರೆ ಗಂಡಿದೇರು ಹೇಳ್ತಾರೆ, ಮೂವರು ಕೂಡಿಕಿ ಯಾರೋ ಏನಂತ ತಿಳ್ಕೊಂಡು ಕತ್ತಲ್ದೊಳಗೆ ಹಾಕಿ ಹಮ್ತಾರೆ. ನಾನು ಮುಗ್ದ ಹೋಗ್ತೈತಿ. ಹೆಂಗೆ ಮಾಡೋದು ಅಂತ ತಿಳ್ಕೊಂಡು ಹತ್ತಾಗಿತ್ತಾಗ ತಲೆ ಓಡಿಸಿ ಹಿಂಗೆ ಮಾಡೋದ್ರೊಳಗನ ಆ ಚಿಮಣಿ ಹಚ್ಚೋ ಗುಣ ಅಲ್ಲೇ ಪಕ್ಕದಾಗ ಐತ್ರಿ. ಆ ಚಿಮಣಿ ಹಚ್ಚಿದ ಬಳಿಕ ಅದ್ರದ್ದು ಕಾಡಿಗೆ ಮ್ಯಾಲೆ ಹತ್ತಿರ್ತೈತಿ ನೋಡ್ರಿ. ಆ ಕಾಡಿಗಿನ ಬಡ ಕೈ ಆಡಿಸಿದಕ್ಕಿನ ಮಕ್ಕಕ್ಕೆ ಕೈಗೆ ಎಲ್ಲ ಸೌಕೊಂಡು ಬಿಟ್ಟೋಡ್ರಿ. ಮಕ್ಕಕ್ಕೆ ಕೈಗೆ ಎಲ್ಲ ಸೌರ್ಕೊಂಡಕ್ಕಿನ ಕೂದಲ ಬಿಚ್ಚಿ ಹಿಂಗೆ ಮಾಡಿದಳ್ರಿ. ಹಿಂಗೆ ಬಿದ್ದು ಕೂದಲ ಸರಗು ತೊಗೊಂಡು ಹಿಂಗೆ ತುರುಕಿದಳು. ಕ್ವಾಣದು ಎಮ್ಮಿ ಕರ ಎದ್ದು ನಿಂತಿತ್ತಲ್ರಿ, ಅದ್ರ ಮೇಲೆ ಹತ್ತಿ ಕುತ್ಕೊಂಡೋಡ್ರಿ. ಹಿಂಗೆ ಕೋಲ್ ಹಿಂಗೆ ಹಿಡ್ಕೊಂಡು ಹಿಂಗೆ ಕುತ್ಕೊಂಡಾಳ. ಆತ್ತಿದ್ದಕ್ಕೆ ನಿಧಾನಕ್ಕೆ ಚಿಮಣಿ ಹಚ್ಕೊಂಡು ಬಂದಳು. ಹಿಂಗೆ ನೋಡ್ತಾಳ, ಕರ್ರೆ ದೇವ್ ಕುಂತಾಳ. ಚೂರು ಹೆದರಿಕೆ ಬಂದಂಗೆ ಅತ್ತಿಗೆ ನಿಧಾನಕ್ಕೆ ಕೇಳಿದಳು, ಯಾರ ಯವ್ವ ನೀ ಅಂತೇಳಿ. ನಾ ಕರಿಲಕ್ಷ್ಮಿ ಅದೀನಿ ಅಂದಳಕ್ಕೆ. ಕರಿಲಕ್ಷ್ಮಿ ಅಂದ ತಕ್ಷಣ ಮನಿ ದೇವರು ಉದೋಗ ಸಾಷ್ಟಂಗೆ ಹಾಕ್ತಿರಿ ಮುದುಕಿ ಪಟ್ ಅಂತೇಳಿ ಚಿಮಣಿ ಕೆಳಗಿಟ್ಟಕ್ಕಿನ. ಯವ್ವ ನಮ್ಮವ್ವ ಎಷ್ಟು ದಿವಸ ಆತ ನಿನ್ನ ಆರಾಧನೆ ಮಾಡಕತ್ತು, ನಿನ್ನ ಸಲುವಾಗಿ ನಾವು ಸಂಗತಿ ಸಾರು ಉಂಡು ಬದುಕೀವಿ, ಇವತ್ತು ಭೇಟಿಯಾಗಿಲ್ಲ ಯವ್ವ ತಾಯಿ ನಮ್ಮವ್ವ, ಎಲ್ಲಿಗೆ ಹೊಂಟಿದಿ ಅಂತ ತಿಳ್ಕೊಂಡು. ನಿನ್ನ ಮನೆ ಬಿಟ್ಟು ಹೊಂಟಿದ್ದೀನಿ ನಾನು ಅಂದಳಕ್ಕೆ. ಯಾಕೆ ಯವ್ವ ಎಂಥದ್ದು ಏನು ತಪ್ಪಾಗೈತಿ, ನಿನ್ನ ಸಲುವಾಗಿ ಒಂದು ದಿವಸ ನಾವು ಕರೆದಿದ್ದು ಅಡುಗೆ ಮಾಡಿಲ್ಲ, ಅದಕ್ಕೆ ಬಿಟ್ಟು ಹೊಂಟೀನಿ ಅಂದಳಕ್ಕೆ. ಏನು ಮಾಡ್ಬೇಕಂತ ಕೇಳ್ತಿಲ್ಲ. ಒಂದು ಹಬ್ಬ ಅನ್ನಂಗಿಲ್ಲ, ಹರಿದಿನ ಅನ್ನಂಗಿಲ್ಲ, ಹುಣಿವೆ ಅನ್ನಂಗಿಲ್ಲ, ಅಮಾಸೆ ಅನ್ನಂಗಿಲ್ಲ, ಬರೀ ಸಂಗಟಿ ಸಾರು ಉಂಡು ಸಾಕಾಗಿತ್ತಿ. ನಾ ಯಾರ ಮನೆ ಒಳಗೆ ಹೋಳಿಗೆ ಮಾಡ್ತಾರೋ ಅವ್ರ ಮನೆಗೆ ಹೋಗ್ತೀನಿ ಅಂತ ಅಂದಳಕ್ಕೆ. ಅವತಾರ ಎಬ್ಬಿಸ್ಬಿಟ್ಟೋಡ್ರಿ ಕ್ವಾಣಿನ ಮೇಲೆ. ಅದು ಕ್ವಾಣನ ಸುಮ್ಮನೆ ನಿಂತೈತಿ ಮಗಂದದು. ಅವತಾರ ಎಬ್ಬಿಸ್ಬಿಟ್ಟಳು. ಇಲ್ಲ ಯವ್ವ ಏನು ಹೇಳಿ, ನೀನು ನಮ್ಮ ಮನೆ ಒಳಗನೆ ಇರ್ಬೇಕು, ನೀವು ಹೋದ್ರೆ ನಮ್ಮ ಸಂಪತ್ತೆಲ್ಲ ಹೋಗ್ತೈತಿ, ನಾವು ನಾಳೆಗೆ ಮತ್ತೆ ಬಡತನಕ್ಕೆ ಬೀಳ್ಬೇಕಾಕೈತಿ. ಯವ್ವ ಹೋಗಬೇಡ ಯವ್ವ ನಮ್ಮ ಮನೆ ಬಿಟ್ಟು, ನಿನ್ನ ಕಾಲು ಬೀಳ್ತೀನಿ ಅಂತ ತಿಳ್ಕೊಂಡಂತಂದಳು. ಹಂಗಾರೆ ಪ್ರತಿ ಅಮಾಸೆ ಹುಣ್ಣಿಮೆ ಹಬ್ಬದ ದಿವಸ ನೀನು ಸೊಸೆದೇರ ಕಡೆಯಿಂದ ಚಲೋತನಾಗಿ ಹೋಳಿಗೆ, ಕರ್ಗಡಬ, ಸಜ್ಜಕದ ಹೋಳಿಗೆ, ಎಣ್ಣೆ ಹೋಳಿಗೆ ಮಾಡಿಸಿ, ಅನ್ನ ಸಾರು ತುಪ್ಪ ಎಲ್ಲ ಮಾಡಿಸಿ ಅದನ್ನು ಹಿತ್ತಲ್ದಾಗ ತೊಗೊಂಬಂದು ಇಟ್ಟು ಹೊಳ್ಳಿ ನೋಡಲ್ದಂಗೆ ಹೋಗೋದು ಮಾಡಿದಿ ಅಂತಂದ್ರೆ ಖಾಯಂ ನಿನ್ನ ಮನ್ಯಾಗ ಇರ್ತೀನಿ, ಇಲ್ಲಾಂದ್ರೆ ನಿನ್ನ ಮನೆ ಬಿಟ್ಟು ಹೋಗ್ತೀನಿ ಅಂದಳು. ಯವ್ವ ಪ್ರತಿ ಅಮಾಸೆ ಹುಣ್ಣಿಮೆ ಮಾಡಿಸ್ತೀನಿ ಯವ್ವ, ಅಷ್ಟು ಮಾಡ್ತೀನಿ, ನೀವು ಹೋಗಬೇಡ, ಬಿಟ್ಟು ಹೋಗಬೇಡ. ನನ್ನ ತಾಯಿ ನೀ ಹೋದ್ರೆ ನನ್ನ ಮನೆ ಎಲ್ಲ ಬರೋದಾಕೈತಿ, ಬೇಡ ಅಂತ ತಿಳ್ಕೊಂಡು ಕೈ ಮುಗಿದು ಕೇಳ್ಕೊಂತೀರಿ. ಆಯ್ತು, ನಿನ್ನ ಮನೆ ಬಿಟ್ಟು ಹೋಗಂಗಿಲ್ಲ, ನಿನ್ನ ಮನೆಯಾಗ ಇರ್ತೀನಿ, ಸಮಾಧಾನ ಆಯಿತು. ಒಂದು ದಿವಸ ತಪ್ಪದೆ ಅಂತಂದ್ರೆ ನಾನು ಬಿಟ್ಟು ಹೋಗಕ್ಕಿನ. ಆದ್ರೆ ಈಗೇನೈತಿ, ಬೆಕ್ಕಾದ ಸಪ್ಪಳಾಗಲ್ದಕ್ಕ ಹೊಳ್ಳಿ ನೋಡಲ್ದಂಗೆ ಹೋಗಿ ನೀನು ಹಾಸಿಗೆ ಮಲ್ಕೋ ಅಂತಂದಳಕ್ಕೆ. ಎದ್ದು ನೋಡಬೇಡ, ನಾ ಮನ್ಯಾಗ ಓಡಾಡ್ತಾ ಇರ್ತೀನಿ ಅಂತಂದಳಕ್ಕೆ. ಹಿಂಗೊಂದು ಐಡಿಯಾ ಮಾಡ್ರಿ ನೋಡೋಣ ಇವತ್ತು ರಾತ್ರಿ. ಹೊಳ್ಳಿ ನೋಡಬೇಡ, ಸುಮ್ಮನೆ ಮಲ್ಕೋಬೇಕು, ಯಾರು ಎದ್ದು ಬರಬಾರದು, ಸುಮ್ಮನೆ ಮಲ್ಕೋಬೇಕು, ಬೆಕ್ಕಾದಷ್ಟು ಸಪ್ಪಳಾಗಲ್ದಕ್ಕ ಬರಬಾರದು ಅಂತ ತಿಳ್ಕೊಂಡು ಅಂತಂದ್ರು. ಹ್ಞೂ ಅಯ್ಯವ ಹಂಗೆ ಮಾಡ್ತೀನಿ ಅಂತ ತಿಳ್ಕೊಂಡು ಅಂದು ಒಳಗೆ ಹೋಗಿ ಬಡ ಹೊಚ್ಕೊಂಡು ಮಲ್ಕೊಂಡು ಬಿಡ್ತೀರಿ ಮುದುಕಿ. ಮಕ್ಕಳನ್ನ ಮಲ್ಕೊಳಕ್ಕೆ ಹೇಳಿದಳು. ಆ ಗದ್ದಲದೊಳಗೆ ಸೊಸೆದೇರು ಅದಾರ ಇಲ್ಲ ಅಂತ ನೋಡಲೇ ಇಲ್ಲರಿ ಮುದುಕಿ, ಸುಮ್ಮನೆ ಮಲ್ಕೊಂಡು ಬಿಡ್ತು. ಅವಾಗ ಅಂಗಳದಾಗ ಬಿದ್ದಿದ್ದೆಲ್ಲ ಆ ತಾಟ ಎತ್ಕೊಂಡು ಬಂದಕ್ಕಿನ ಬಡ ಊಟ ಮಾಡು ಅಂತೇಳಿ ಅಂತಂದಳು. ಈಕಿನ ನೋಡಿ ಆಕಿನೇ ಹೆದರಿದಳು. ಯಾಕೆ, ಯಾರು ನೀನು ಅಂತಂದ್ರೆ, ನಾನಾ ಕೊಡಿ ನಿಮ್ಮ ತಂಗಿ
ಇದೇನು ಅವತಾರ ಅಂತೇಳಂತಂದ್ರೆ ಕರಲಕ್ಷ್ಮಿ ಆಗಿದ್ದೀನಿ, ಸುಮ್ಮನೆ ಊಟ ಮಾಡಿ ಈಗ, ಆಮೇಲಿಂದ ಹೇಳ್ತೀನಿ. ಶಿಸ್ತು ಊಟ ಮಾಡಿ ಎಲ್ಲ ಖಾಲಿ ಮಾಡಿ ಆ ಸಾಮಾನು ಓಸು ಹಿತ್ತಲ್ದಾಗಿನ ತೊಗೊಂಬಂದು ಅಡುಗೆ ಮನೆಯಾಗಿಟ್ಟು ಮಖ ತೊಳ್ಕೊಂಡು ಹೋಗಿ ಹಾಸಿಗೆ ಮಲ್ಕೊಂಡು ಅಂತ ಹಂಗೆ ಕೊಟ್ಟಿದ್ದು ತನಗೆ